ಸೃಷ್ಟಿಗೆ ಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಸೂದನ್. ನಿಜಕ್ಕೂ ಈ ಒಂದು ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ರಿಸರ್ಚ್ ಸೆಂಟರ್ ಅಲ್ಲಿ ಆಗ್ತಾ ಇರೋದು ಏನು? ಇಲ್ಲಿ ನಿಜವಾಗ್ಲೂ ಅಂಡಾಣು ವೀರ್ಯಾಣು ಒಬ್ಬರಿಂದ ಮತ್ತೊಬ್ಬರಿಗೆ ಎಕ್ಸ್ಚೇಂಜ್ ಆಗುತ್ತಾ? ನಿಜಕ್ಕೂ ಇಲ್ಲಿ ಹೆಣ್ಮಕ್ಳಿಗೆ ಚಿಕಿತ್ಸೆ ಕೊಡ್ತಾ ಇರೋ ಅಂಥವರು ಸರಿಯಾಗಿ ಚಿಕಿತ್ಸೆನ ಕೊಡ್ತಿದ್ದಾರಾ? ಈ ಎಲ್ಲದ್ರ ಬಗ್ಗೆ ನಾವು ನಿನ್ನೆ ವಿಸ್ತೃತವಾಗಿ ವರದಿನ ಪ್ರಸಾರ ಮಾಡ್ತಿದ್ವಿ, ಜೊತೆಗೆ ಚರ್ಚೆ ಕೂಡ ಮಾಡ್ತಾ ಇದ್ವಿ. ಆದರೆ ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ರಿಸರ್ಚ್ ಸೆಂಟರ್ ಏನಿದೆ, ಇಲ್ಲಿಂದ ಕೆಲವ್ರಿಗೆ ನ್ಯಾಯ ಸಿಕ್ಕಿದೆ ಅಂತಾರೆ, ಇನ್ನು ಕೆಲವ್ರಿಗೆ ಅನ್ಯಾಯ ಆಗಿದೆ ಅಂತಾರೆ. ನಿಜಕ್ಕೂ ಈ ಒಂದು ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ರಿಸರ್ಚ್ ಸೆಂಟರ್ ಏನಿದೆ, ಇಲ್ಲಿ ಆಗ್ತಾ ಇರೋದಾದ್ರೂ ಏನು? ನಿನ್ನೆ ನಾವು ಚರ್ಚೆನಲ್ಲಿ ಮಾತನ್ನ ಆಡ್ಬೇಕಾದ್ರೆ ಗೀತಾ ಅಂತ ಸೃಷ್ಟಿ ಮೆಡಿಕಲ್ ಗ್ಲೋಬಲ್ ರಿಸರ್ಚ್ ಸೆಂಟರ್ ಏನಿದೆ, ಇಲ್ಲಿಂದ ವಂಚನೆಗೆ ಒಳಗಾಗಿರೋ ಅಂತ ಯುವತಿನ ಮಾತನ್ನ ಆಡಿಸ್ತಿದ್ವಿ. ಯುವತಿ ಬಗ್ಗೆ ಚಿಕ್ಕ ಪರಿಚಯ ಮಾಡ್ಕೊಡೋಂಗಿದ್ರೆ, ಗೀತಾ ಆಕ್ಚುಯಲ್ ಆಗಿ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗಿ, ಮೂಲತಃ ಬೇರೆ ಊರಿನವಳು, ಬೆಂಗಳೂರಿಗೆ ಬಂದು ನೆಲೆಸಿರ್ತಾಳೆ. ಒಂದು ಹುಡುಗನ ಜೊತೆ ಪ್ರೀತಿ ಮಾಡ್ತಾಳೆ, ಆದರೆ ಹುಡುಗ ಈಕೆನ ಬಿಟ್ಟು ಹೋಗ್ತಾನೆ. ಆಗ ಈಕೆ ಗರ್ಭಿಣಿಯಾಗಿರ್ತಾಳೆ, ಅಬಾಷನ್ ಕೂಡ ಆಗುತ್ತೆ. ಅದಾದ ನಂತರನೇ ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಏನಿದೆ ಅಲ್ಲಿಗೆ ಈಕೆ ಪರಿಚಯ ಆಗೋದು. ಅದಾದ ನಂತರ ಏನಾಯಿತು ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ಲಿ ಅನ್ನೋದೇ ಇವತ್ತಿನ ಚರ್ಚೆಯ ಪ್ರಮುಖ ಅಂಶ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಮ್ಮ ಚರ್ಚೆಯಲ್ಲಿ ಸಾಕಷ್ಟು ಮಾತನ್ನ ಆಡೋದಕ್ಕೆ ಪ್ಯಾನಲಿಸ್ಟ್ಗಳಿದ್ದಾರೆ. ಜೊತೆಗೆ ವಂಚನೆಗೆ ಒಳಗಾದಂಥ ಯುವತಿ ಗೀತಾ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅದಕ್ಕಿಂತ ಮುಂಚೆ ನಿಜಕ್ಕೂ ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ನಲ್ಲಿ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ, ಅದನ್ನ ನೋಡ್ಕೊಂಬರೋಣ. ನಮ್ಗೆ ಗೌರ್ಮೆಂಟ್ ಇಂದ ಬಂದಿದ್ದು ಇವ್ರು ಯಾವ ಮಕ್ಕಳಿಂದ ಯಾರ ಹೆಂಗಸರಿಂದ ಮಕ್ಕಳಾದ್ರಿಂದ ತಗೋಬಹುದು, ಮೊಟ್ಟೆ ತಗೋಬಹುದು ಅಂತ ನೀವು ನಮ್ಗೆ ಪ್ರೂಫ್ ಕೊಡಿ. ನಾವು ಅದೇ ಸುಮ್ಮನೆ ನಾವು ತಗೊಳ್ಳೋದಲ್ಲ, ಅವರು ಸ್ವಇಚ್ಛೆಯಿಂದ ಬಂದವರು. ಮೋಹನ್ ಇರಿ ಮೇಡಮ್, ಮೋಹನ್ ನೀವು ಆ ಹುಡುಗಿ ಅನಾಥೆ, ತಂದೆ ತಾಯಿ ಯಾರು ಇಲ್ಲ. ಯಾರೋ ಹುಡುಗಿ ಅವ್ರ ಮನೇಲಿ ಇರೋ ಹುಡುಗಿನ ಆಸೆ ಇಡ್ಸಿ ಯಾರೋ ಲಕ್ಷ್ಮಿ ಅನ್ನೋರು ಕೆಲಸ ಮಾಡ್ತಿದ್ರಂತ ಇಲ್ಲಿ ಆ ಹುಡುಗಿರು. ಆ ಹುಡುಗಿಗೆ ಯಾರು ಅನಾಥೆ ಇಲ್ಲ ಅಂತ ಆಶ್ರಯಗೆ ಹೋಗಿರೋ ಹುಡುಗಿನ ಕರ್ಕೊಂಡ್ಬಂದು ಬಲವಂತವಾಗಿ ಜೋಡಿ ಫೋಟೋ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಲಕ್ಷ್ಮಿ ರೀ ಹೇಳ್ತಾರಣ್ಣ ಹುಡುಗಿನೇ ಕನ್ಕ್ಲೂಷನ್ ಏನ್ ತಗೊಳ್ಳೋದು ಅಂದ್ರೆ 2 ನಿಮಿಷ ಹೇಳೋದ್ ಕೇಳಿಸ್ಕೊ. ನಾವೇನು ಅವ್ರಿಗೆ ಮೋಸ ಮಾಡಿಲ್ಲ, ಎಂತದ್ದು ತಗೊಂಡ್ಬಿಡ್ತೀರಾ ಮೇಡಮ್. ಸೆಲೆಕ್ಟ್ ಮಾಡ್ಕೊಳ್ತಾರೆ ಮೇಡಮ್, ಎಲ್ಲರೂ ತಗೊಳ್ಳೋದಿಲ್ಲ. ಟೆಸ್ಟ್ ಮಾಡಿನೇ ತಗೊಳ್ತೀರಾ, ಮಕ್ಕಳಾಗತ್ತಂತ ನೋಡಿಯೇ ತಗೊಳ್ತೀರಾ, ಇಂಜೆಕ್ಷನ್ ಕೊಡ್ತೀರಾ, ರೀ. ಇವಾಗ ಕಾಲೇಜ್ ಹುಡುಗಿರು ಎಷ್ಟೋ ಜನ ಡೆಲಿವರಿ ಆಗಿ ಮಾಡಿ ಅವ್ರಿಗೆ ಅವರು ಬರ್ತಾರೆ, ಅವ್ರಿಗೆ ತಗೋಬಿಡ್ತೀರಾ? ಹಾಗಾದ್ರೆ ನೀವು ಹಾಸ್ಪಿಟಲ್ ನಮ್ ಅಲ್ಲಿ ಇದೆ, ನಮ್ ನರ್ಸಿಂಗ್ ಹೋಮ್ ಇದೆ ಮೇಡಮ್ ಅವ್ರದ್ದು, ಅವ್ರದೇ ಬರುತ್ತೆ. ಅದ್ರಿಂದ ಮಾಡೋದ್ರಿಂದ ಏನಾದ್ರು ನಿಮ್ಗೆ ಉಪಯೋಗ ಜನರಿಗೆ ಸಮಾಜ ಉಪಕಾರ ಆಗುತ್ತೆ. ನಿಮ್ಗೆ ದುಡ್ಡು ಕಮ್ಮಿ ಆಗ್ಬೋದು, ನಿಮ್ಗೆ ದುಡ್ಡು ಕಮ್ಮಿ ಆಗ್ಬೋದು, ಸಮಾಜ ಉಪಕಾರ, ಹೆಣ್ಮಕ್ಳಿಗೆ ಉಪಕಾರ ಆಗತ್ತೆ. ಮದುವೆ ಆಗದೆ ಬಂದು ಕೊಡ್ತಾ ಹೆಣ್ಮಕ್ಳುಗಳು ಎಷ್ಟು ಜನ ಇಲ್ಲೇ ಕುತ್ಕೊಂಡ್ಬರ್ತೀನಿ, ಕುತ್ಕೊಳ್ತೀನಿ ಎದುರುಗಡೆ ಪರ್ಸೆಪ್ಷನ್ ಆದ್ರೆ ಏನೋ ನಂಗೇನು ಗೊತ್ತಲ್ಲ. ಹಿಂಗಲ್ಲ ನನ್ ಮಾತು ಕೇಳಿ ಮೇಡಮ್ 2 ನಿಮಿಷ. ಈಗ ನಾವು ಅವ್ರಿಗೆ ಏನು ಮಾಡಿದ್ರು ನೋಡಿ ಮೇಡಮ್. ಇವಾಗ ಸಿಂಪಲ್ ನಾನು ಹೇಳ್ತೇವೆ, ಇವತ್ತಿಗೆ ಒಂದು ಹುಡುಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಕೆ ಹೋಗಿ ಇನ್ನೊಂದು ಹುಡುಗಿ ಹೇಳ್ತಾರೆ, ಓಕೆನಾ? ಒಂದು ಬಾರ ಕೆಲಸ ಮಾಡುತ್ತೆ, ಇವತ್ತು ಗವರ್ಮೆಂಟ್ ಲೈಸೆನ್ಸ್ ಕೊಟ್ಟಿದ್ದಾರೆ, ಹೆಣ್ಮಗು ಬಾರ ಕೆಲಸ ಮಾಡ್ತಾರೆ. ಇದು ಆಕ್ಚುಯಲ್ ಆಗಿ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋ ಅಂತ ದೃಶ್ಯಾವಳಿಗಳು. ಖುದ್ದು ಈ ಒಂದು ದೃಶ್ಯಾವಳಿನಲ್ಲಿ ಒಂದು ಕಡೆಯಿಂದ ಮಾತನ್ನ ಆಡ್ತಿರೋವಂಥವ್ರು ವಂಚನೆಗೆ ಒಳಗಾಗಿರೋ ಗೀತಾ, ಮತ್ತೊಂದು ಕಡೆ ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ನ ಸಿಬ್ಬಂದಿ ಒಬ್ಬರು ಪೇಷಂಟ್ಗೆ ಕನ್ವಿನ್ಸ್ ಮಾಡ್ತಿದ್ದಾರೆ, ನಾವೇನು ನಿಮಗೆ ಆರೋಗ್ಯದಲ್ಲಿ ಏರುಪೇರು ಮಾಡಲ್ಲ, ನಮ್ಮಿಂದ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ, ನಿಮ್ಮಲ್ಲಿ ನಿಮ್ಮ ಹೊಟ್ಟೆನಲ್ಲಿ ಫಾರಮ್ ಆಗಿರೋ ಅಂಥ ಎಗ್ಗನ್ನ ನಮ್ಮ ಸಂಸ್ಥೆಗೆ ಕೊಡಿ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ.
ಆದರೆ ನಿಜಕ್ಕೂ ಇಲ್ಲೇನಾಯಿತು ಇದ್ರ ಬಗ್ಗೆ ಮಾತನಾಡೋದಕ್ಕೆ ವಂಚನೆಗೆ ಒಳಗಾಗಿರುವಂಥ ಗೀತಾ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎರಡನೇದಾಗಿ ಯಶೋಧ ಆರಾಧ್ಯ ಅಂತ, ಇವರು ಕೂಡ ಗೀತಾಗೆ ಆಶ್ರಯ ನೀಡಿದವರಲ್ಲಿ ಒಬ್ರು. ಯಾಕೆಂದ್ರೆ ಗೀತಾ ಅವರು ಅನಾಥೆ, ಈ ಹಿನ್ನೆಲೆಯಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ಜೊತೆಗೆ ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಬಗ್ಗೆ ಸಾಕಷ್ಟು ಮಾಹಿತಿನ ಕಲೆ ಹಾಕಿರೋರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಯಶೋಧ ಆಚಾರ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೂರನೇದಾಗಿ ಲಕ್ಷ್ಮೀ ಆರಾಧ್ಯ ಅವರು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಇವರು ಕೂಡ ಗೀತಾಗೆ ಆಶ್ರಯ ನೀಡಿದ್ದಾರೆ. ಲಕ್ಷ್ಮೀ ಆರಾಧ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಾಮಾಜಿಕ ಹೋರಾಟಗಾರರು, ಜೊತೆಗೆ ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ನ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ತಿರುವಂತ ಸಾಮಾಜಿಕ ಹೋರಾಟಗಾರ ನಾಗೇಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಾಗೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಾಜಿ ಸಚಿವೆ ಜೊತೆಗೆ ಸಾಮಾಜಿಕ ಹೋರಾಟಗಾರ್ತಿ BT ಲಲಿತಾ ನಾಯಕ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಲಲಿತಾ ನಾಯಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ವಂಚನೆಗೆ ಒಳಗಾದ ಗೀತಾ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ 48 ದಿನಗಳ ಕಾಲ ನೀವು ಇಂಜೆಕ್ಷನ್ ತಗೊಂಡ್ರ? ನಿಮಗೆ ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ನ ಗುರುಮೂರ್ತಿ ಅವ್ರನ್ನ ಪರಿಚಯ ಮಾಡಿಸಿದವರಾದ್ರು ಯಾರು? ಮೇಯ್ನಾಗಿ ಮಾಡಿಸಿರೋದು ನನ್ನ ಫ್ರೆಂಡು ಅಂತ ಒಬ್ಬರು ಶಾಂತ ಅಂತಿದ್ರು, ಅವರು ಮತ್ತು ಇನ್ನೊಬ್ಬರು ಫ್ರೆಂಡು ಪುಷ್ಪ ಅಂತ. ಏನಕ್ಕೋಸ್ಕರ ಹೋದ್ರಿ ನೀವು ಗುರುಮೂರ್ತಿ ಅವ್ರ ಹತ್ರ ಮೊದಲನೇದಾಗಿ? ಅವರು ನನಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇತ್ತು ಸರ್, ಅದಕ್ಕೂ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದು ಹೋಗಿ ಬ್ಲಡ್ ಚೆಕಪ್ ಮಾಡಿಸ್ಕೊಬರೋಕ್ಕೆ ಅಂತ ಹೋಗಿದ್ದೆ. ಅದು ಏನೋ ವಿಷಯ ಬಂತು, ಪ್ರೆಗ್ನೆಂಟ್ ಏನೋ ಬಂತು, ಅದು ಏನೂ ಗೊತ್ತಿರಲಿಲ್ಲ. ಆಮೇಲೆ ಸರಿ ಅಂತ ಬಂದ್ಬಿಟ್ಟೆ. ಆಮೇಲೆ ಅವರೇ ನನಗೆ ಇದೆಲ್ಲ ಮಾಡಿಸಿದ್ರು. ಇದೆಲ್ಲ ಅಂದ್ರೆ ಏನೇನು ಮಾಡಿಸಿದ್ರು? 48 ದಿನ ಇಂಜೆಕ್ಷನ್ ಕೊಡಿಸಿದ್ರು ಅಂತ ನೀವು ಆರೋಪ ಮಾಡ್ತಿದ್ರಿ ಸಂಸ್ಥೆ ಬಗ್ಗೆ. ಹೌದು. ಏನೇನು ಮಾಡಿದ್ರು? 48 ದಿನ ಏನೇನು ನಡೀತು ಅಲ್ಲಿ? 48 ದಿನ ನಿನಗೆ ಏನೋ ಹೆಲ್ತಲ್ಲಿ ಪ್ರಾಬ್ಲಮ್ ಇದೆ, ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಮ್ಮ, ಫ್ರೀಯಾಗಿ ಹಾಕ್ತೀನಿ, ಹಂಗೇನೂ ಇಲ್ಲ, ಏನು ದುಡ್ಡು ಗಿಡ್ಡು ಏನು ತೊಗೊಳಲ್ಲ ಹಂಗಂತ ಹೇಳಿದರು ಅವ್ರು ನನ್ನ ಹತ್ರ. ಸರಿ ನಾನು ಅಂತ ನಂಬ್ಕೊಂಡು ಹೋಗಿದ್ದೆ ಸರ್. 48 ದಿನ ಇಂಜೆಕ್ಷನ್ನ ಡೈಲಿ ಹೋಗಿ ಹಾಕ್ಸ್ಕೊಂಡು ಬರ್ತಾಯಿದ್ದೆ. ಥೈರಾಯ್ಡದು ಪ್ರಾಬ್ಲಮ್ ಇದೆ, ಅದು ಇದೆ, ಇದಿದೆ ಅಂತ. ನನಗೂ ತುಂಬ ಸುಸ್ತು, ಸೋಲು ಎಲ್ಲ ಬರ್ತಾಯಿತ್ತು. ನನಗೆ ಸಾಮಾನ್ಯಕ್ಕೆ ಕೆಲಸಕ್ಕೂ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಂಗಾಗಿ ಓಕೆ, ಈ 48 ದಿನ ಇಂಜೆಕ್ಷನ್ ಹಾಕ್ಸ್ಕೊಂಡ್ರಿ. ಹೌದು ಸರ್. ಈಗ ಏಕಾಏಕಿ ಸಂಸ್ಥೆ ಬಗ್ಗೆ ಆರೋಪ ಮಾಡಕ್ ಪ್ರಮುಖ ಕಾರಣ ಏನು? ನನಗೆ ಹೆಲ್ತು ಮತ್ತೆ ಇದು ಜಾಸ್ತಿ ಆಗ್ತಾ ಇದೆ. ಅದು ಎಗ್ಗು ಅಂತ ನನಗೂ ಗೊತ್ತಿರಲಿಲ್ಲ ಸರ್, ಯಾವ ಥರ ಎಗ್. ನಿನ್ನೆ ಗುರುಮೂರ್ತಿ ಅವರು ಸ್ಟುಡಿಯೋಲಿ ಇದ್ರು, ಅವರು ಕೂಡ ಹೇಳಿದ್ರು, ನಿಮ್ದೊಂದು ಫೋಟೋ ತೋರಿಸಿದ್ರು, ನೀವು ಬರ್ಕೊಟ್ರೋ ಅಂತ ಲೆಟರ್ ಇದೆ ಅಂತ ತೋರಿಸಿದ್ರು, ನೀವು ತಮ್ಮ ಇಂಪ್ರೆಷನ್ ಹಾಕಿದ್ದೀರಾ, ಸಿಗ್ನೇಚರ್ ಮಾಡಿದ್ದೀರಾ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಯಾವುದೂ ಸೈನು ಮಾಡಿಲ್ಲ, ಹೆಬ್ಬೆಟ್ಟು ಓದ್ತಿಲ್ಲ ಸರ್. ಏನು ಓದಿರೋದು ನೀವು? ನಾನು ಓದೇ ಇಲ್ಲ ಸರ್. ಏನು ಓದೇ ಇಲ್ಲ? ಇಲ್ಲ, ಓದಿಲ್ಲ. ಆ ಹೆಬ್ಬೆಟ್ಟು ಸಿಗ್ನೇಚರ್ ನಿಮ್ದು? ನಂದಲ್ಲ ಸರ್. ನಿಮ್ಮ ಒಂದು ಫೋಟೋ ತೋರಿಸಿದ್ರು ಅವರು, ನೀವು ನಿಮ್ಮ ಗಂಡನ ಜೊತೆ ಇರೋ ಫೋಟೋ. ನಮ್ಮ ಸಂಸ್ಥೆಗೆ ಯಾರೇ ಬಂದರೂ ಕೂಡ ಮನೆಯಲ್ಲಿ ಯಾರಿದ್ದಾರೆ, ನಿಮ್ಮ ಗಂಡ ಇದ್ದಾರಾ, ಗಂಡನ ಹತ್ರ ಅನುಮತಿ ತಗೊಂಡು ಬರಬೇಕು ಅನ್ನೋದು ಸೃಷ್ಟಿ ಸಂಸ್ಥೆಯ ನಿಯಮಾವಳಿ ಅನ್ನೋದನ್ನ ಗುರುಮೂರ್ತಿ ಅವರು ಹೇಳಿದ್ರು. ನನ್ನ ಫ್ರೆಂಡಿನ ಅಕ್ಕನ ಮಗುದು ಫೋಟೋ ತೆಗ್ಸಿದ್ದೆ ಸರ್, ಎಲ್ಲೋ ಫಂಕ್ಷನಿಗೆ ಹೋದಾಗ. ಮಗು ಫೋಟೋ ಬಗ್ಗೆ ಮಾತಾಡೋಣ. ನಿಮ್ಮ ಜೊತೆ ನಿಮ್ಮ ಪಕ್ಕದಲ್ಲಿ ಗಂಡನ ತರ ನಿಂತಿದ್ಯಾರು? ಅದು ನನಗೆ ಗೊತ್ತಿಲ್ಲ ಸರ್, ಆ ಹುಡುಗ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್. ಈ 48 ದಿನ ನೀವು ಇಂಜೆಕ್ಷನ್ ಹಾಕ್ಸ್ಕೋಬೇಕಾದ್ರೆ ಈ ತರ ಡಾಕ್ಯುಮೆಂಟ್ ಅವ್ರು ರೆಡಿ ಮಾಡಿರೋದು ನಿಮ್ಗೆ ಗೊತ್ತಾಗ್ಲಿಲ್ಲ? ಇಲ್ಲ, ಗೊತ್ತಿಲ್ಲ ಸರ್. ಓಕೆ, ಜೊತೆಗೆ ಒಂದು ಅಗ್ರಿಮೆಂಟ್ ಕೂಡ ಇತ್ತು ಅದರಲ್ಲಿ. ಏನು ಅಗ್ರಿಮೆಂಟ್? ಅದ್ರ ಬಗ್ಗೆನೂ ಏನೂ ಗೊತ್ತಿಲ್ಲ ಸರ್ ನಾನು. ಓಕೆ, 48 ದಿನ ಆಗಿದೆ, ಈಗ ಎಗ್ ಫಾರ್ಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಆ ಎಗ್ ಕತೆ ಏನು? ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯ ಅದೇ ಎಗ್ಗು ತೆಗಿಬೇಕು ಅಂತ ಹೇಳ್ತಾ ಇದ್ರು ಅವರು ಗುರುಬನ್ಸಿ ಸರು. ಆದರೆ ನಾನು ಅವತ್ತಿನ ದಿನ ಹೋಗೋಕ್ಕಾಗಲಿಲ್ಲ, ನನಗೆ ತಲೆ ಚಕ್ಕರ್ ಹೊಡಿತು. ಅವತ್ತು ನಮ್ಮ ಲಕ್ಷ್ಮೀ ಮೇಡಮ್ ಅವ್ರ ಹೆಸರು ಪೂರ್ತಿ ಬರ್ತಾಯಿಲ್ಲ, ಅವರಿಗೆ ನಾನು ಫೋನ್ ಮಾಡಿದಾಗ ಹಿಂಗೆ ಅಂದಾಗ ಅವರು ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಸರ್. ಓಕೆ, ನೀವು ರಸ್ತೆನಲ್ಲಿ ತಲೆ ತಿರುಗಿ ಬಿದ್ರಿ, ನಿಮ್ಮ ಮೊಬೈಲಲ್ಲಿ ನೋಡಿ ಲಕ್ಷ್ಮಿ ಅನ್ನೋರಿಗೆ ಕಾಲ್ ಮಾಡಿದ್ರು. ಯಾರು? ಇದೇ ಲಕ್ಷ್ಮೀ ಆರಾಧ್ಯನವರು? ಹೌದು ಸರ್. ಲಕ್ಷ್ಮೀ ಆರಾಧ್ಯ ನಮ್ಮ ಸ್ಟುಡಿಯೋಲಿ ಅವರು? ಹೌದು. ಓಕೆ, ಲಕ್ಷ್ಮೀ ಆರಾಧ್ಯ ಅವರೇ, ನಿಮಗೆ ಗೀತಾ ಅವರು ಎಷ್ಟು ದಿನದಿಂದ ಗೊತ್ತು? ನನಗೆ ಒಂದು 20 ಡೇಸಿಂದ ಗೊತ್ತು ಸರ್. ಒಂದೂವರೆ ತಿಂಗಳಿಂದ ಬಂದು ಹೋಗ್ತಿದ್ರು. ಅಲ್ಲಿ ನಮ್ಮ ಮೇಡಮ್ ಅವ್ರ ಹತ್ರ ಇದಕ್ಕೆ ಕೆಲಸಕ್ಕೆ ಅವ್ರ ಫ್ರೆಂಡನ್ನು ಸೇರಿಸಿದ್ದು, ಪುಷ್ಪ ಅನ್ನೋರನ್ನ. ಆಮೇಲೆ ಹುಡುಗಿ ಬಂದು ಹೋಗ್ತಿತ್ತು. 20 ಡೇಸ್ ನಮ್ಮಲ್ಲಿ ಕೆಲಸ ಮಾಡಿದ್ಲು. 20 ಡೇಸ್ ಕೆಲಸ ಆದಮೇಲೆ ಈ ಥರ ಹೆಗ್ ಹಾಕಿ ದಿನದಿಂದನೇ ಬರ್ತಿದ್ಲು. ಅಂದರೆ ಮನೆ ಒರೆಸುವಾಗ ಹೊಟ್ಟೆ ಇಟ್ಕೊಳೋದು ಅದೆಲ್ಲ ಮಾಡ್ತಿದ್ಲು. ಏನಕ್ಕೆ ಇದು ಮಾಡ್ತಿದ್ಯಾ? ನಿಮ್ಮ ಮನೆ ಕೆಲಸಕ್ಕೆ ಬರೋರು ಗೀತಾ? ಹೌದು ಸರ್. ಅಂದರೆ ಒಂದು 2-3 ತಿಂಗಳು ಗೊತ್ತಿತ್ತು ಹುಡುಗಿ ಇದ್ದಾಳೆ, ಅನಾಥ ಇದ್ದಾಳೆ, ಪುಷ್ಪ ಮನೇಲಿ ಆಶ್ರಯ ಪಡ್ಕೊಂಡಿದ್ದಾಳೆ ಅಂತ ಗೊತ್ತಿತ್ತು. ಆದರೆ ಅವರು ನಮಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ ಈ ಥರ ತಿರುಪತಿಗೆ ಇನ್ನೇನು ಹೋಗಬೇಕು ನಾವು, ಅದು ಮಾರನೇ ದಿವಸ ಬಂದು ಹೇಳಿದ್ಲು ಹಿಂಗೆ ಇದೆ ಅಂದ್ಬಿಟ್ಟು. ಹೇಳಾದ್ಮೇಲೆ ಈ ಥರ ಅಲ್ಲಿ ನನಗೆ ಸಂಡೇ ಫೋನ್ ಬಂತು ಸರ್, ಈ ಥರ ನಿಮ್ಮ ಹುಡುಗಿ ಫೋನಲ್ಲಿ ಈ ಥರ ಫೋನ್ ಬಿದ್ದಿದೆ. ಈ ಹುಡುಗಿ ನಂಬರಿಂದ ನಿಮಗೆ ಫೋನ್ ಬಂದಿದೆ? ಹಾಂ, ಕಾಯಿನ್ ಬೂತಲ್ಲಿ ಮಾಡಿದ್ರು. ಅವಳು ಫೋನಲ್ಲಿ ನನ್ನ ನಂಬರ್ ಫಸ್ಟು ಎಲ್ಲಂತ ಇದು ಮಾಡಿದ್ದಾರೆ ಅಂದ್ಬಿಟ್ಟು, ನಾಟ್ ಮೇಡಮ್ ಇದು ನಂಬರು ನಿಮ್ಮ ಹುಡುಗಿ ಯಾವುದೋ ಬಿದೋಗಿದೆ ಇಲ್ಲಿ ಅಂತ ಫೋನ್ ಮಾಡಿದರು.
ಫೋನ್ ಮಾಡಿದ್ದು ತಕ್ಷಣ ನನಗೆ ಸರ್ ನನಗೆ ಯಾರೂ ಹೆಣ್ಮಕ್ಳಿಲ್ಲ, ನಂಗೆ ಇರೋದು ಇಬ್ಬರೇ ಗಂಡ್ಮಕ್ಳು, ನಾವು ಈಗ ತಾನೇ ಊರಿಂದ ಬಂದಿದ್ದೀವಿ ಅಂತಿಲ್ಲ ಮೇಡಮ್, ಇಲ್ಲೊಂದು ಹುಡುಗಿ ಬಿದ್ದೆ, ನಿಮ್ಮ ಫೋನಲ್ಲಿ ಡೈಲಲ್ಲಿ ನಿಮ್ಮ ಇದಿದೆ, ಇನ್ನೊಂದು ನಂಬರ್ 2-3 ನಂಬರ್ ಮಾಡಿದ್ದೆ, ಅದೆಲ್ಲ ಸ್ವಿಚ್ ಆಫ್ ಬಂದಿದೆ, ಇದು ರಿಂಗ್ ಆಯಿತು ಅಂದರು. ಆಮೇಲೆ ನಾನು ನೋಡೋಣ ಇರು ಯಾರು ಮುಟ್ಟು ಹೋದೆ ಅಲ್ಲಿ ಇದು ಹೌಸಿಂಗ್ ಬೋರ್ಡ್ ಹತ್ರ ಹೋದರೆ ಹುಡುಗಿ ಅಲ್ಲಿ ಬಿದ್ದು ಪಾಪ ನೀರು ಕುಡಿಸಿ ಕೂದಿಸಿದ್ರು ಸರ್. ಆಮೇಲೆ ನೋಡ್ರಿ ಇವಳು ಗೀತಾ ಆಮೇಲೆ ಅಲ್ಲ ಇದಾದ್ಮೇಲೆ ಫೋನ್ ಮಾಡಿ ಇದು ಮಾಡಿದ್ವಿ. ಆಮೇಲೆ ಇದು ಮಾಡಿದ್ಮೇಲೆ ಹುಡುಗಿನ ಕೇಳಿದೆ, ಏನು ಗೀತಾ ಇದೆಲ್ಲ ಇದೇನಿದು, ನೀನು ಬರೀ ನನಗೆ ಇದಿತ್ತು ಅಷ್ಟೇ 20 ದಿನ ಬಂದು ಹೇಳಕ್ಕೆ ಬಂದು ಏನಿದು ಅಂದರೆ ಆಮೇಲೆ ಎಲ್ಲ ಸ್ಟೋರಿ ಹೇಳಿದ್ಲು ಸರ್. ಹಿಂಗೆ ಹೋಗಿದ್ದೆ, ಇಂಜೆಕ್ಷನ್ ತೊಗೊಂಡಿದ್ದೀನಕ್ಕ, ಒಕ್ಳಿಗೆ ಹಾಕಿದ್ದಾರೆ, ನನಗೆ ಇವಾಗ ಬ್ಲಡ್ ಕೊಡಬೇಕು, ನಾಳೆ ಏನೋ ಆಪ್ರೇಷನ್ ಮಾಡ್ತಾರಂತೆ, ತುಂಬ ಭಯ ಆಗ್ತಿದೆ ಅಂತ ಹೇಳಿದ್ಲು. ಆಮೇಲೆ ಮೇಡಮ್ಗೆ ಫೋನ್ ಮಾಡಿ, ಮೇಡಮ್ ಹಿಂಗೆ ಆಗಿದೆ ಅಂತೆ ನೋಡಿ ಪಾಪ, ಯಾರು ಯಶೋದಾಚಾರ್ಯ ಮೇಡಮ್ಗೆ ಫೋನ್ ಮಾಡಿ, ಇಲ್ಲ ಲಕ್ಷ್ಮಿ ಕರ್ಕೊಂಡು ಬಂದು ನೋಡೋಣ ಹಂಗೆ. ಅಲ್ಲಿಂದನೇ ನಾನು ಆಟೋ ಮಾಡಿಕೊಂಡು ಮೇಡಮ್ ಮನೆಗೆ ಹೋದೆ. ಹೋಗ್ಮೇಲೆ ಅಲ್ಲಿ ನೋಡಿದ್ರೆ ಎಲ್ಲ ಹೇಳಿದ್ಲು ಸ್ಟೋರಿ, ಹಿಂಗೆ ಮಾಡಿ. ಮಾತಾಡ್ತೀನಿ ನಿಮ್ಮ ಹತ್ರ. ಓಕೆ ಸರ್. ಯಶೋದಾಚಾರ್ಯ, ಈಗ ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಬಗ್ಗೆ ನನಗೆ ಮಾಹಿತಿ ಗೊತ್ತು ಅಂತ ಹೇಳ್ತಾ ಇದ್ದೀರಾ, ಆರೋಪ ಕೂಡ ಮಾಡ್ತಾ ಇದ್ದೀರಾ. ನಿಮ್ಮ ಆರೋಪಗಳ ಪ್ರಮುಖ ಅಂಶಗಳೇನೇನು? ಅವರು ಸೃಷ್ಟಿ ಗ್ಲೋಬಲ್ ಗುರುಮೂರ್ತಿ ಅವರು ಒಂದು ಗರ್ಭಿಣಿಯರದೊಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಇದು ಗರ್ಭಿಣಿಯರ ಫ್ಯಾಕ್ಟ್ರಿ? ಗರ್ಭಿಣಿ ಮಾಡಿ ಮಕ್ಕಳು ಮಾಡಿ ಮಾರೋದು. ಅಲ್ಲ, ನೀವು ಇದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಾಗತ್ತೆ. ಗರ್ಭಿಣಿಯರ ಫ್ಯಾಕ್ಟ್ರಿ ಅಂದ್ಬಿಟ್ರೆ ಅರ್ಥ ಆಗೋದಿಲ್ಲ. ಇಂಥ ಹೆಣ್ಣುಮಕ್ಕಳನ್ನ ಕರ್ಕೊಂಡು ಬಂದು ಮದುವೆ ಆಗದೆ ಹೆಣ್ಮಕ್ಳು, ಗಾರ್ಮೆಂಟ್ಸ್ ಹೆಣ್ಮಕ್ಳು, ಕಾಲೇಜ್ ಹೆಣ್ಮಕ್ಳು, ಅದಕ್ಕೊಂದು ಬ್ರೋಕರ್ ಇರ್ತಾಳೆ. ಅವರ ಇದರಲ್ಲೇ ಒಬ್ಳು ಬ್ರೋಕರ್ ಇದ್ದಾಳೆ, ಲಕ್ಷ್ಮೀ ಗೌಡ ಅಂತ ಹೇಳ್ಬಿಟ್ಟು ಒಬ್ಳು ಬ್ರೋಕರ್ ಇದ್ದಾಳೆ. ಒಂದು ಹುಡುಗಿನ ಕರ್ಕೊಂಬಂದರೆ 5,000-10,000 ಸಾವಿರ ಒಂದು ಬ್ರೋಕರಿಗೆ ಕೊಡ್ತಾರೆ. ಅವರು ಕರ್ಕೊಂಬಂದವಳಿಗೆ ಯಾರು ಕೊಡೋದು? ಯಾರು? ಗುರುಮೂರ್ತಿ ಇದರಿಂದ ಕೊಡ್ತಾರೆ, ಸಂಸ್ಥೆಯಿಂದ ಕೊಡ್ತಾರೆ. ಒಬ್ಬಳನ್ನು ಕರ್ಕೊಂಬಂದ್ರೆ 5,000-10,000 ಸಾವಿರ ಅವ್ರ ಡಿಮಾಂಡ್ ಪ್ರಕಾರದಲ್ಲಿ ಕೊಡ್ತಾರೆ. ಅದಾದ ಮೇಲೆ ಅವಳನ್ನು ಅಂಡಾಣುಗಳಾಗಿ ಇದು ಮೊಟ್ಟೆಗಳನ್ನು ಇದು ಮಾಡೋಕ್ಕೆ ಪುಗ್ಲಾಯಿಸ್ದಂಗೆ ನೀವು ಒಂದು ಇದಕ್ಕೆ 30,000 ರೂಪಾಯಿ ಹೇಳ್ತಾರೆ. ಒಂದು ಹುಡುಗಿಗೆ 30,000 ರೂಪಾಯಿ, ಅವಳ ಎಗ್ ರೆಡಿ ಮಾಡೋದಕ್ಕೆ 30,000. ಎಗ್ ರೆಡಿ ಮಾಡಿ ತೆಗಿಲಿಕ್ಕೆ ಎಷ್ಟು ದಿನ? 48 ದಿನಕ್ಕೆ ಆ ಎಗ್ ತೆಗೆಯುವಾಗ ಅವಳನ್ನೇ ಪುಕ್ಲಾಯಿಸ್ತಾರೆ, ನೀನೇ ಈ ಮಗುಗೆ ತಾಯಿ. ಹಾಗಾದ್ರೆ ನಿಮ್ದು ನೇರ ಆರೋಪ ಗುರುಮೂರ್ತಿ ಅವರ ವಿರುದ್ಧ, ಗುರುಮೂರ್ತಿ ಅವರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ? ಹೌದು. ಖಂಡಿತ ಇದ್ರ ಬಗ್ಗೆ ಮಾತನಾಡೋಣ. ಆಕ್ಚುಯಲ್ ಆಗಿ ಗುರುಮೂರ್ತಿ ಅವರು ಕೂಡ ನಮ್ಮ ಈ ಒಂದು ಡಿಸ್ಕಷನ್ ಅಲ್ಲಿ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.